ಸಚಿವ ಬಿ ನಾಗೇಂದ್ರಗೆ ಬಿಗ್ ರಿಲೀಫ್. ನಾಗೇಂದ್ರ ವಿರುದ್ಧ ವಾಲ್ಮೀಕಿ ನಿಗಮದ ಕೇಸ್. ಜಾಮೀನು ಆದೇಶದಲ್ಲಿ ಒಂದು ಷರತ್ತಿಗೆ ತಡೆ. ಸಚಿವ ಬಿ ನಾಗೇಂದ್ರಗೆ ಬಿಗ್ ರಿಲೀಫ್. ನಾಗೇಂದ್ರ ವಿರುದ್ಧದ ವಾಲ್ಮೀಕಿ ನಿಗಮದ ಕೇಸ್. ಜಾಮೀನು ಆದೇಶದಲ್ಲಿ ಒಂದು ಷರತ್ತಿಗೆ ತಡೆ ನೀಡಿದಂತಹ ಹೈಕೋರ್ಟ್ ರಾಜ್ಯ ಬಿಟ್ಟು ತೆರಳುವಂತೆ ಇಲ್ಲ ಅಂತ ಹೇಳಿ ಷರತ್ತಿನ ತಡೆ ಹಾಕಿತ್ತು. ದೇಶ ಬಿಟ್ಟು ತೆರಳುವಂತಿಲ್ಲ ಅಂತ ಹೇಳಿ ಮಾರ್ಪಾಲ್ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಇಡಿಗೆ ಆಗಸ್ಟ್ 12ರ ಒಳಗೆ ಅವಕಾಶ. ದೆಹಲಿಗೆ ತೆರಳಲಿಕ್ಕೆ ಅನುಮತಿ ಕೋರಿದಂತಹ ಅರ್ಜಿ ವಜಾ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಿಸಿತ್ತು. ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ನಾಗೇಂದ್ರ ಆದೇಶದಲ್ಲಿ ಮಾರ್ಪಾಡು ಮಾಡಿದಂತಹ ಹೈಕೋರ್ಟ್. ಎಸ್, ಈಗ ಸಚಿವ ನಾಗೇಂದ್ರ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಂಗೆ ಕಾಣಿಸ್ತಾ ಇದೆ. ಕೋರ್ಟ್ ಏನ್ ಹೇಳಿತ್ತು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಒಂದು ಕರ್ನಾಟಕವನ್ನ ಬಿಟ್ಟು ಬೇರೆ ಕಡೆ ಹೋಗೋ ಹಾಗಿಲ್ಲ, ಬೇರೆ ರಾಜ್ಯಗಳಿಗೆ ತೆರಳೋ ಹಾಗಿಲ್ಲ ಅಂತ ಹೇಳಿತ್ತು. ಬಟ್ ಅವರು ಸಚಿವರಾದ ನಂತರ ದಿಲ್ಲಿಗೆ ಹೋಗೋದಿರುತ್ತೆ, ಮಾತುಕತೆಯನ್ನ ಮಾಡೋದಿರುತ್ತೆ, ಇದೆಲ್ಲ ಮಾಡಲೇಬೇಕಾಗುತ್ತೆ. ಸೊ ಹಂಗಿರ್ಬೇಕಾದ್ರೆ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಹಂಗೆ ಮಾಡಕ್ ಹೋಗ್ಬೇಡ್ರಿ, ನನಗೆ ಈ ರೀತಿಯಾಗಿ ಪರಿಸ್ಥಿತಿ ಇದ್ದಾವೆ ಸೊ ಅಂತ ಹೇಳಿ ಅದಕ್ಕೆ ಈಗ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನ ಹೊರಗಡೆ ಕೊಟ್ಟಿದೆ. ಸಚಿವ ಬಿ ನಾಗೇಂದ್ರ ಮಹರ್ಷಿ ವಾಲ್ಮೀಕಿ ನಿಗಮದ ಕೇಸ್ ಕಾನೂನು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಈಗ ಅವರು ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಈಗ ಹೈಕೋರ್ಟ್ ಈ ಕೇಸ್ ಸಂಬಂಧಪಟ್ಟಂತೆ ಮಹತ್ವದ ಆದೇಶವನ್ನು ನೀಡಿದೆ. ಸಚಿವ ಬಿ ನಾಗೇಂದ್ರ ಅವರಿಗೆ ಮತ್ತಷ್ಟು ರಿಲೀಫ್ ತಂದಿದೆ. ಏನಂತಂದ್ರೆ, ಜಾಮೀನು ಆದೇಶದಲ್ಲಿನ ಒಂದು ಷರತ್ತಿಗೆ ತಡೆಯನ್ನ ಹಿಡಿಯಲಾಗಿದೆ. ಕೋರ್ಟ್ ಅನುಮತಿ ಇಲ್ಲದೆ ರಾಜ್ಯ ಬಿಟ್ಟು ಹೋಗಂಗಿಲ್ಲ ಅಂತ ಹೇಳಲಾಗಿತ್ತು. ಈಗ ದೇಶ ಬಿಟ್ಟು ಹೋಗಂಗಿಲ್ಲ ಅಂತ ಹೇಳಿ ಮಾರ್ಪಾಡು ಮಾಡಲಾಗಿದೆ.